ಮಹಾಶಿವರಾತ್ರಿಯ ದಿನವೇ ನಡೆಯಿತು ಗೋವುಗಳ ಮಾರಣ ಹೋಮ. ರುಂಡ ಬೇರ್ಪಡಿಸಿದ ಗೋವುಗಳ ಸಾಗಾಟ ಮಾಡ್ತಿದ್ದ ಕಟುಕರು. ಶಿವರಾತ್ರಿಯಂದು ಗೋವುಗಳನ್ನ ಪೂಜೆ ಮಾಡ್ತೀವಿ. ಶಿವನ ನಂದಿ ರೂಪ ಅಂತ ಹಿಂದೂಗಳು ಆರಾಧಿಸುತ್ತಾರೆ. ಆದ್ರೆ ಇಲ್ಲೊಂದಿಷ್ಟು ಕಟುಕರು ಗೋವುಗಳನ್ನ ಬೆಳಗಾವಿಯಿಂದ ತಮಿಳುನಾಡಿಗೆ ಸಾಗಿಸ್ತಾ ಇದ್ರು. ಹಿಂದೂ ಕಾರ್ಯಕರ್ತರು ಗೋವು ಸಾಗಾಟ ಮಾಡ್ತಿದ್ದವರನ್ನ ತಡೆದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಶಿವರಾತ್ರಿಯ ದಿನ ನಡೆದಿದೆ ಕಣ್ರಿ. ಮಹಾಶಿವರಾತ್ರಿ ದಿನವೇ ನೂರಾರು ಗೋವುಗಳ ಮಾರಣ ಹೋಮ ಹೇಗೆ ನಡೆದಿದೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಬೆಳಗಾವಿಯ ಗೋವಾವೇಸ್ ಸರ್ಕಲ್ ಬಳಿ ಹಿಂದೂ ಕಾರ್ಯಕರ್ತರು ಬೈಕ್ ನಲ್ಲಿ ಹೋಗ್ತಾ ಇದ್ರು. ಆಗ ಟ್ರಕ್ ನಲ್ಲಿ ಏನೋ ಕೆಟ್ಟದಾಗಿ ಸ್ಮೆಲ್ ಬಂದಿದೆ. ಅನುಮಾನಗೊಂಡ ಕಾರ್ಯಕರ್ತರು ಟ್ರಕ್ ಫಾಲೋ ಮಾಡಿಕೊಂಡು ಬಂದಿದ್ರು. ಚನ್ನಮಾರುತದಲ್ಲಿ ಟ್ರಕ್ ತಡೆದು ನಿಲ್ಲಿಸುವಂತೆ ಹೇಳಿದ್ದೆ ತಡ ಟ್ರಕ್ ನಲ್ಲಿದ್ದ ಚಾಲಕ ಮತ್ತು ಉಳಿದವರು ಟ್ರಕ್ ಬಿಟ್ಟು ಓಡಿ ಹೋಗಿದ್ರು. ಗೋವಾವೇಸದಿಂದ ನಮ್ಮ ಹಿಂದೂ ಕಾರ್ಯಕರ್ತರು ಅಲ್ಲಿಂದ ಇದು ಗಾಡಿಗೆ ಬೆನ್ ಹತ್ತಾ ಬರ್ತಾ ಇದ್ರು. ಬರಬೇಕಾದ್ರೆ ಅಲ್ಲಿ ಹೋಗಿದ್ದ ಚನ್ನಮ್ಮ ಸರ್ಕಲ್ನಲ್ಲಿ ಇದು ಗಾಡಿಯನ್ನು ತಡೆ ಹಿಡಿದು ಆಮೇಲೆ ಎಂಕ್ವೈರಿ ಮಾಡಿದರೆ, ಆಮೇಲೆ ಮ್ಯಾಗೆ ಗಾಡಿ ಮೇಲೆ ಹತ್ತಿ ಹೋಗಿದ್ರೆ ಇದರಲ್ಲಿ 5 ಕಂಗ ಗೋ ಮಾಂಸ ಸಿಕ್ಕಿದೆ. ಅದೇ ತಕ್ಷಣಕ್ಕೆ ನಾವು ಪೊಲೀಸು ಇನ್ಫಾರ್ಮೇಷನ್ ಮಾಡಿ ನಾವು ಮಾಡಿದ್ವಿ. ಅಲ್ಲಿ ಸ್ಥಳಕ್ಕೆ ಪೊಲೀಸರು ಬಂದು ಇದು ಈಗ ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ. ಇದು ಇನ್ನೂ ಮುಂದೆ ಎಂಕ್ವೈರಿ ಮಾಡಬೇಕಂತ ನಾವು ಎಲ್ಲ ಹಿಂದೂ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮಗೆ ಮೊದಲೇ ಏನು ಮಾಹಿತಿ ಸಿಕ್ಕಿತ್ತ? ಮಾಹಿತಿ ಏನೂ ಸಿಕ್ಕಿಲ್ಲ ನಮಗೆ. ನಮ್ಮೊಬ್ಬ ಹಿಂದೂ ಕಾರ್ಯಕರ್ತ ಸ್ಮೆಲ್ ಮೇಲೆ ಗೊತ್ತಾಗಿದ್ದು ಬೆನ್ ಹತ್ತಿ ಹಿಡಿದಿದ್ದಾರೆ. ಇನ್ನು ಟ್ರಕ್ ಒಳಗೆ ಗೋವಿನ 5 ಟನ್ಗಿಂತ ಹೆಚ್ಚಿನ ತಲೆಯ ಭಾಗಗಳು ಪತ್ತೆಯಾಗಿವೆ. ತಕ್ಷಣಕ್ಕೆ ಜಮಾವಣೆಗೊಂಡ ಹಿಂದೂ ಕಾರ್ಯಕರ್ತರು ಎಪಿಎಂಸಿ ಪೊಲೀಸರನ್ನ ಕರೆದು ತಪ್ಪಿತಸ್ಥರಿಗೆ ಬಂಧಿಸುವಂತೆ ಆಗ್ರಹಿಸಿದರು. ಈ ವಾಹನ ಬೆಳಗಾವಿ ಮಾರ್ಗವಾಗಿ ಧಾರವಾಡಕ್ಕೆ ಹೋಗುತ್ತಿತ್ತು. ಈ ಟ್ರಕ್ ತಮಿಳುನಾಡಿಗೆ ಸೇರಿದ್ದಾಗಿದೆ. ಸದ್ಯಕ್ಕೆ ಟ್ರಕ್ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಆದ್ರೆ ಇದು ಪೊಲೀಸರಿಗೂ ಗೊತ್ತಾಗದ ಹಾಗೆ ಒಂದೂರಿಂದ ಇನ್ನೊಂದು ಊರಿಗೆ ಗೋವುಗಳ ಸಾಗಾಟ ನಡೆದೇ ಇದೆ. ಆದ್ರೆ ಪ್ರತಿ ಬಾರಿಯೂ ಹಿಂದೂ ಕಾರ್ಯಕರ್ತರೇ ಗೋವುಗಳ ರಕ್ಷಣೆ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರು ಎಚ್ಚರಗೊಳ್ಳಬೇಕು. ಗೋ ಮಾತೆಯನ್ನ ರಕ್ಷಣೆಗೆ ನಿಂತ್ಕೊಳ್ಬೇಕು. ಕಟುಕರ ಮೇಲೆ ವಿಶೇಷ ಕಾನೂನು ಸರ್ಕಾರ ಯಾವಾಗ ತರುತ್ತೋ ಗೊತ್ತಿಲ್ಲ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.